ಇಂದಿನ ತರಗತಿಯಲ್ಲಿ ನಾವು ಬೀಜೋಕ್ತಿಗಳು ಮತ್ತು ನಿರ್ದೇಶನಗಳು ಈ ಅಧ್ಯಾಯದಲ್ಲಿ ಬೀಜೋಕ್ತಿಗಳ ಗುಣಾಕಾರದ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಸರ್, ಈಗ ಬೀಜೋಕ್ತಿಗಳ ಗುಣಾಕಾರ ಹೇಗೆ ಮಾಡೋದು ಅನ್ನೋ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಇದು ಸಂಬಂಧಪಟ್ಟ ಕೆಲವು ಲೆಕ್ಕಗಳು ಹಾಕ್ತೇನೆ, ನೀವು ಅದನ್ನ ಹೇಳಲ್ಲ, ಆನ್ಸರ್ ಹೇಳೋದು, ಬೇರೆ ಆನ್ಸರ್ ಹೇಳಲ್ಲ. ಸರ್, ಈಗ ಒಂದು ಪದ 3a ಇದೆ. ಸರ್, ಇನ್ನೊಂದು ಪದ ಬಂದ್ಬಿಟ್ಟು 4b ಇದೆ. ಸರ್, ಇವುಗಳ ಗುಣಾಕಾರ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? ಹೇಗೆ ಮಾಡೋದು? 12. ಸರಿ, ಹೇಳಿರೋದು ಸರಿ ಇದೆಯಾ? 12ab ಸರಿ ಇದೆಯಾ? 12ab ಏನ್ ಬರುತ್ತೆ? ಸ್ಥಿರಾಂಕನ ಗುಣಿಸ್ಬೇಕು ಸರ್. ಸರಿ, ಎಬಿನ ಸರಿ, ಎಬಿನ ಯಾಕೆ ಗುಣಾಕಾರ ಮಾಡೋದಿಲ್ಲ ಸರ್? ಅವೆರಡು ಒಂದೇ ಸಜಾತಿ ಅಲ್ಲ ಸರ್. ಆಗ ನಾವು ಅದನ್ನ ಗುಣಿಸೋದಕ್ಕೆ ಬದಲಾವಣೆ ಹಾಗೆ ಹೇಳ್ಬೇಕಾಗುತ್ತೆ, ಹೌದಲ್ವಾ? ಸರಿ, ಈಗ ಸಂಖ್ಯೆಗಳನ್ನ ಫಸ್ಟ್ ಗುಣಾಕಾರ ಮಾಡ್ಕೊಳ್ಳಿ. 3-4 ಎಷ್ಟಾಗುತ್ತೆ? ಎ ಮತ್ತು ಬಿ ನ ಗುಣಾಕಾರ ಮಾಡಕ್ಕೆ ಅಂದ್ರೆ ಹಾಗೆ ಹೇಳ್ಬೇಕಾಗುತ್ತೆ. ಎ ಇಂಟು ಬಿ ಏನಾಗುತ್ತೆ? ಎಬಿ ಆಗುತ್ತೆ. ಸರ್, ಹಾಗಾದ್ರೆ ಇವುಗಳ ಗುಣಲಬ್ಧ ನಮ್ಗೆ ಎಷ್ಟು ಬರುತ್ತೆ? ಎಬಿ ಆಗುತ್ತೆ, ಹೌದಲ್ವಾ? ಸರಿ, ಇನ್ನೊಂದು ಲೆಕ್ಕ ಹಾಕ್ತೀನಿ. ಸರಿ, ಈಗ 3m ಇಂಟು -2m ನ ಘಾತಾಂಕ 4. ಸರಿ, ಈಗ ಇವುಗಳ ಗುಣಲಬ್ಧ ಎಷ್ಟು ಬರುತ್ತೆ? ಗೊತ್ತಿರೋರಿಗೆ ಒಂದು 3m ಇದೆ, ಇನ್ನೊಂದು ಎಷ್ಟಿದೆ? -2m ನ ಘಾತಾಂಕ 4 ಇದೆ. ಇವುಗಳ ಗುಣಲಬ್ಧ ಎಷ್ಟು ಬರುತ್ತೆ? ಆನ್ಸರ್ ಗೊತ್ತಿರೋರಿಗೆ ಹೇಳಿ ಸರ್. -6m². m ನ ಘಾತಾಂಕ ಎಷ್ಟು? 5. ಆನ್ಸರ್ ಏನು ಬರುತ್ತದೆ? 3 ರಿಂದ 2 ಗುಣಿಸಬೇಕು ಸರ್. 3 ರಿಂದ 4 ಸರ್. 2 ಚಿಹ್ನೆ ಸರ್. ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸರಿ, m ಇಂಟು m ಸರ್. m ಸರ್ 3 ಪದ m ಐತೆ ಸರ್. ಅದು ಘಾತ ಸೂಚಿ ಏನಿಲ್ಲ 1 ಅಂತ ಸರ್. ಸರಿ, ಇಲ್ಲಿ m ಘಾತ 4 ಐತೆ ಸರ್. ಅದೆರಡು ಕೂಡಿದ್ರೆ 5 ಸರ್. ಎಷ್ಟಾಗುತ್ತೆ? 5. ಸರಿ, ಹೇಳ್ತಾರೆ ಸರ್, ಇದೆಯಾ? ಹೌದಲ್ವಾ? ಸರ್, ಈಗ ಬೀಜೋಕ್ತಿಗಳ ಗುಣಾಕಾರ ಮಾಡ್ತಾನೆ ಇರ್ಬೇಕು. ಮೊದಲು ಚಿಹ್ನೆಗಳನ್ನ ಕೂಡಿಸ್ಕೋಬೇಕು. ಮೊದಲೇ ಮಾಡ್ಬೇಕು, ಚಿಹ್ನೆಗಳನ್ನ ಗುಣಾಕಾರ ಮಾಡ್ಕೊಳ್ಬೇಕಾಗುತ್ತೆ. ಈಗ ಯೋಚನೆ ಇದೆ, ಯೋಚನೆ ಇದೆ. ಪರ್ಸೆಂಟ್ ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಆಮೇಲೆ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ ಯಾವ ಸಂಖ್ಯೆ ಇದೆ? ಅದೇ ಸಂಖ್ಯೆ ಇದೆ. ನೋಡಿ ಎಷ್ಟು? ಸಂಖ್ಯೆಗಳ ಗುಣಾಕಾರ ಆಯ್ತು. ಈಗ ಚಲಾಕ್ಷರಗಳ ಗುಣಾಕಾರ ಬನ್ನಿ. ಸರ್, ಇಲ್ಲೂ ಕೂಡ ಎಮ್ಮೆ ಇದೆ, ಇಲ್ಲೂ ಕೂಡ ಎಮ್ಮೆ ಇದೆ, ಹೌದಲ್ವಾ? ಸಜಾತಿ ಅಕ್ಷರಗಳ ಬಂದಾಗ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ? ಆ ಅಕ್ಷರಗಳನ್ನ ಘಾತಾಂಕದ ನಿಯಮದ ಪ್ರಕಾರ ಗುಣಿಸ್ಕೊಳ್ಬೇಕಾಗುತ್ತೆ, ಅಲ್ವಾ? ಸರ್, ಇಲ್ಲೂ ಎಮ್ಮೆ ಇದೆ, ಇಲ್ಲೂ ಕೂಡ ಎಮ್ಮೆ ಇದೆ. ಅವನ್ನ ನೀವು ಗುಣಾಕಾರ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಅವುಗಳ ಘಾತಗಳನ್ನ ಕೂಡಿ ಇಡಬೇಕು, ಘಾತಗಳನ್ನ ಕೂಡಿ ಇಡಬೇಕಾಗುತ್ತೆ. ಸರ್, ಇಲ್ಲಿ ಎಮ್ಗೆ ಎಷ್ಟಿದೆ ಘಾತ? ಏನು ಇಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ ಎಮ್ಗೆ ಘಾತ ಎಷ್ಟಿದೆ? 4 ಇದೆ. 1 ಪ್ಲಸ್ 4 ಎಷ್ಟಾಗುತ್ತೆ? 5. ಹಾಗಾದ್ರೆ m ಇಂಟು m ನ ಘಾತಾಂಕ 4 ನ ಗುಣಿಸ್ಕೊಂಡಾಗ ನನಗೆ ಆನ್ಸರ್ ಎಷ್ಟು ಬರುತ್ತೆ? m ನ ಘಾತಾಂಕ 5 ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ನಮಗೆ ಟೋಟಲ್ ಆನ್ಸರ್ ಬಂದ್ಬಿಟ್ಟು -6 5 ಆಗುತ್ತೆ. ಸರಿ, ಅರ್ಥ ಆಗಿದಲ್ವಾ? ಇದನ್ನ ಆಗಿದ್ದಲ್ವಾ ನಿಮಗೆ? ಸರಿ, ಆಮೇಲೆ ಏಕಪದೋಕ್ತಿಯಿಂದ ತ್ರಿಪದೋಕ್ತಿಗಳನ್ನ, ಅದೇ ತರ ಏಕಪದೋಕ್ತಿಗಳಿಂದ ತ್ರಿಪದೋಕ್ತಿಗಳನ್ನ ಹೇಗೆ ಗುಣಾಕಾರ ಮಾಡಬೇಕು ಅನ್ನೋ ಬಗ್ಗೆ ನಿಮಗೆ ಆಲ್ರೆಡಿ ಹಿಂದಿನ ಕ್ಲಾಸ್ ಆಗಿದೆ, ಹೌದಲ್ವಾ? ಸರಿ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನನ್ನ ಅಭ್ಯಾಸ ಮಾಡೋಣಪ್ಪ ಅಂತಂದ್ರೆ ದ್ವಿಪದೋಕ್ತಿಗಳಿಂದ ದ್ವಿಪದೋಕ್ತಿಗಳನ್ನ ಗುಣಾಕಾರ ಮಾಡಬೇಕು, ಅಲ್ವಾ? ಅಥವಾ ಬಹುಪದೋಕ್ತಿಗಳಿಂದ ಬಹುಪದೋಕ್ತಿಗಳನ್ನ ಹೇಗೆ ಗುಣಾಕಾರ ಮಾಡಬೇಕು ಅನ್ನೋ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ, ಹೌದಲ್ವಾ? ಎಷ್ಟೊಂದಿದೆ? ಎಷ್ಟೊಂದಿದೆಯಾ? ಸರಿ, ಹೆಡಿಂಗ್ ಮಾಡ್ಕೊಳ್ಳಿ. ಬಹುಪದೋಕ್ತಿಗಳಿಂದ ಬಹುಪದೋಕ್ತಿಗಳ ಗುಣಾಕಾರ. ಹೌದು, ಹೆಡಿಂಗ್ ಮಾಡ್ಕೊಳ್ಳಿ. ಸರಿ, ಅದಕ್ಕೆ ಫಸ್ಟ್ ಹೆಡಿಂಗ್ ಮಾಡ್ಕೊಳ್ಳಿ.
ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಗುಣಿಸುವುದು. ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಗುಣಿಸುವುದು. ನೋಡಿ ಹೆಡ್ಡಿಂಗ್ ಹೇಳಿದೆ. ಹೆಡ್ಡಿಂಗ್ ನಮಗೆ ಬಹಳ ನೀಟಾಗಿ ನಮಗೆ ಹೇಳ್ಬಿಡುತ್ತೆ. ಏನಂತ ಹೇಳಿ ನೋಡಿ, ದ್ವಿ ಅಂದ್ರೆ ಎಷ್ಟು? ಅದು ದ್ವಿಪದೋಕ್ತಿಯಿಂದ ಒಂದು ದ್ವಿಪದ ಇರುತ್ತೆ. ಸರಿ, ಆ ದ್ವಿಪದವನ್ನ ಯಾವ್ದನ್ನ ಗುಣಾಕಾರ ಮಾಡ್ಕೊಳ್ಬೇಕು? ಸರಿ, ಏಕ ಅಂದ್ರೆ ಎಷ್ಟು? ಒಂದು ದ್ವಿಪದೋಕ್ತಿ ಇರುತ್ತಂದ್ರೆ ಇನ್ನೊಂದು ಏಕಪದೋಕ್ತಿ ಇರುತ್ತಂತೆ. ಸರಿ, ಈ ತರ ಇದ್ದಾಗ ನಾವು ಯಾವ ರೀತಿ ಅದನ್ನ ಗುಣಾಕಾರ ಮಾಡಬೇಕು ಅಂತ ಬಗ್ಗೆ ನಾವೀಗ ತಿಳ್ಕೊಳ್ಳೋದು. ಸರಿ, ಈಗ ದ್ವಿಪದೋಕ್ತಿಯಿಂದ ಏಕಪದನ ಹೌದು ಅಥವಾ ಏಕಪದೋಕ್ತಿಯಿಂದ ದ್ವಿಪದನ ಹೌದು. ಗುಣಾಕಾರ ಮಾಡ್ಕೊಳ್ಬೇಕಾದ್ರೆ ನೋಡಿ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಈಗ 3 2 ಎಷ್ಟೇ? 2 3 ಎಷ್ಟು? 2 ಸೇಮೆ ಆಗುತ್ತಲ್ವಾ? ಹಾಗಾಗಿ ದ್ವಿಪದೋಕ್ತಿಯಿಂದ ಏಕಪದ ಗುಣಾಕಾರ ಮಾಡ್ಕೊಂಡ್ರು ಒಂದೇನೆ, ಏಕಪದೋಕ್ತಿಯಿಂದ ದ್ವಿಪದೋಕ್ತಿನ ಗುಣಾಕಾರ ಮಾಡ್ಕೊಂಡ್ರು ಕೂಡ ಒಂದೇನೆ. ಮಾತ್ರ ನಮಗೆ ಏನು ಕೊಡೋದು ವ್ಯತ್ಯಾಸ ಆಗೋದಿಲ್ಲ. ಅರ್ಥ ಆಗಿದೆಯಾ? ಸರಿ, ಮೊದಲನೇ ಎಕ್ಸಾಂಪಲ್ ನೋಡಿ. ಒಂದು ದ್ವಿಪದೋಕ್ತಿ ಬರ್ಕೊಳ್ತಿದ್ದೀನಿ. 3x ಪ್ಲಸ್ 2y 3x ಪ್ಲಸ್ 2y. ಸರಿ, ಇದನ್ನ ಈ ದ್ವಿಪದೋಕ್ತಿಯನ್ನ 3a ಇಂದ ಗುಣಿಸ್ಕೊಳ್ಬೇಕು. ಬೇಡ 3a ಬೇಡ, ಒಂದು 6a ಅಂತ ಅನ್ಕೊಂಡು ಅಲ್ವಾ? ಸರಿ, ಈ ದ್ವಿಪದೋಕ್ತಿಯನ್ನ ನಾವೇನ್ ಮಾಡ್ಕೊಳ್ಬೇಕಾಗುತ್ತೆ? ಏಕಪದೋಕ್ತಿಯಿಂದ ಗುಣಾಕಾರ ಮಾಡ್ಬೋದು. ಇಲ್ಲ ಇದ್ರ 7ರಿಂದ ಇದನ್ನ ಗುಣಿಸ್ಕೊಂಡು, ಇಲ್ಲ ಇದನ್ನ ಫಸ್ಟ್ ಬರ್ಕೊಂಡು ಇದರಿಂದ 7ರಿಂದ ಗುಣಾಕಾರ ಮಾಡ್ಕೊಳ್ಬೋದು. ಅಂತ ನಮಗೆ ಏನಾಗುತ್ತೆ? ಸೇಮ್ ಆಗುತ್ತೆ. ಹೌದಲ್ವಾ? ಈಗ ನೋಡಿ ಏನ್ ಮಾಡಿಸೋದು? ಈಗ ನೋಡಿ, ಈಗ ಒಂದ್ ಮನೇಲಿ ಎಲ್ಲಾದ್ರೂ ಹಬ್ಬ ಮಾಡ್ತಾರಲ್ವಾ? ಮನೆ ದೀಪಾವಳಿ ಹಬ್ಬ ಮಾಡಿದ್ರಿ, ಹೌದಲ್ವಾ? ಸರಿ, ಈಗ ಒಬ್ಬ ತಂದೆಗೆ ಅದೊಂದು ಫ್ಯಾಮಿಲಿ ಇದೆ. ಸರಿ, ಆ ದಂಪತಿ 2 ಮಕ್ಕಳಿದ್ದಾರೆ. ಒಬ್ಬರಿಗೆ ನಮ್ಮ ಯಾರು ಬಿ ಅಂತ ಕರೆಯೋಣ, ಹೌದಲ್ವಾ? ಸರಿ, ತಂದೆ ಹೆಸರು ಬಂದ್ಬಿಟ್ಟು ಎಂ ಅಂತ ಕರೆಯೋಣ, ಹೌದಲ್ವಾ? ಸರಿ, ಹಬ್ಬ ಬಂದಾಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ನೀವು? ಹೊಸ ಬಟ್ಟೆಗಳನ್ನ ತಂದು ಕೊಡ್ತಾರೆ, ಹೌದಲ್ವಾ? ಸರಿ, ತಂದೆ ಯಾರೋ ಒಬ್ರಿಗೆ ಕೊಡಿಸ್ತಾರ? ಇಲ್ಲ ಸರ್. ಏನ್ ಮಾಡ್ತಾರೆ? ಹಬ್ಬಕ್ಕೆ ಬಟ್ಟೆ ತಂದಾಗ ಏನ್ ಮಾಡ್ತಾರೆ? ಇಬ್ಬರಿಗೂ ಕೊಡಿಸ್ತಾರೆ. ಎಗೂ ಕೊಡಿಸ್ತಾರೆ ಮತ್ತೆ ಬಿಗೂ ಕೊಡಿಸ್ತಾರೆ ಅಂತ ಅನ್ಕೊಂಡು. ಸರ್, ಅದೇ ತರ ಇಲ್ಲಿ ಗುಣಾಕಾರ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಕೋಬೇಕಾಗುತ್ತೆ? ಇಬ್ರು ತಂದೆ ಅಂತ ಅನ್ಕೊ ಮಾಡಿ. ಯಾರು? 6a, ಹೌದಲ್ವಾ? ಸರಿ, ಇವ್ರಿಬ್ರು ಮಕ್ಕಳು ಅಂತ ಅನ್ಕೊಂಬೇಡ. ಯಾರು? 3x ಹೌದಲ್ವಾ? ಸರಿ, ತಂದೆ ಏನ್ ಮಾಡ್ಬೇಕು? ಇಬ್ಬರಿಗೂ ಬಟ್ಟೆ ಕೊಡಿಸ್ತಾನೆ ಅನ್ನೋದ್ರ ಅನ್ಕೊಂಬೇಡ. ಹಾಗಾದ್ರೆ ಇಲ್ಲೂ ಕೂಡ ಅಷ್ಟೇ ಗುಣಾಕಾರ ಮಾಡ್ಕೊಳ್ಬೇಕಾದ್ರೆ ನೀವೇನ್ ಮಾಡ್ಕೋಬೇಕು? ಈ 6a ಇಂದ ಇದನ್ನು ಕೂಡ ಗುಣಿಸ್ಕೋಬೇಕು, ಇದನ್ನು ಕೂಡ ಗುಣಿಸ್ಕೋಬೇಕು. ಅರ್ಥ ಆಗ್ತಿದ್ಯಾ? ಸರಿ, ಬ್ರಾಕೆಟ್ ನಮ್ಮಲ್ಲಿ ಎಷ್ಟು ಪದಗಳಿರ್ತಾವೋ ಅಷ್ಟು ಪದಗಳನ್ನ ಗುಣಿಸ್ಕೊಳ್ಬೇಕು. ಅಂದ್ರೆ 3 ಜನ ಮಕ್ಕಳಿಗೆ 3 ಬಟ್ಟೆ ಕೊಡಿಸ್ತಾರಲ್ವಾ? ಹಾಗೆ ಬ್ರಾಕೆಟ್ ನಮ್ಮಲ್ಲಿ ಎಷ್ಟು ಪದಗಳಿರ್ತಾವೋ ಅಷ್ಟು ಪದಗಳಿಗೆ ನೀವೇನ್ ಮಾಡ್ಕೊಳ್ಬೇಕು? ಇದರಿಂದ ಗುಣಾಕಾರ ಮಾಡ್ಕೊಳ್ಬೇಕು, ಹೌದಲ್ವಾ? ಸರಿ, ಈಗ 6a ಇಂದ ಗುಣಾಕಾರ ಮಾಡ್ಬೇಕು. ಇಲ್ಲ ಈ ಕಡೆ ಬರ್ಕೊಂಡು ಗುಣಿಸ್ಕೊಳ್ಳೋಣ. ಇಲ್ಲೇ ಗುಣಿಸಿ ಹೇಳ್ಬೇಡಿ ಹೇಳೋ. ಸರಿ, 6a ಇಂದ 3x ನ ಗುಣಾಕಾರ ಮಾಡಿ ಎಷ್ಟು ಬರುತ್ತೆ ನಮಗೆ? 18 x ಅಂತ ನಾವು ಬರ್ಕೊಳ್ಳಬಹುದು, x ಅಂತ ನಾವು ಬರ್ಕೊಳ್ಳಬಹುದು. ಸರಿ, ಈಗ ನೋಡಿ 6a ಇಂದ ಗುಣಿಸಿದ್ರೆ ನಾನು ಏನ್ ಮಾಡ್ತೀನಿ? 3x ಅನ್ನ ಗುಣಾಕಾರ ಮಾಡ್ಕೊಳ್ತೀನಿ. 18 x ಇಂಟು ಏನಾಗುತ್ತೆ? xa ಆಯ್ತು ಅಲ್ವಾ? ಈಗ ಎರಡನೇ ಪದ ಬನ್ನಿ. ಇದು ಆಕ್ಷನ್ ಇದೆ, ಆಕ್ಷನ್ ಇದೆ. ಪರ್ಸೆಂಟ್ ಪ್ಲಸ್ ಏನಾಗುತ್ತೆ? ಪ್ಲಸ್. ಈಗ ಎರಡನೇ ಪದ ಗುಣಾಕಾರ ಮಾಡಿ ಬೇಗ. 12y. ಸರಿ, ಎರಡಾದ್ರೆ ಎಷ್ಟು? ಇಂಟು ಏನಾಗುತ್ತೆ? a ಆಗುತ್ತೆ. ಅರ್ಥ ಆಯ್ತಾ? ಸರಿ, ಇಷ್ಟ ಆನ್ಸರ್. ಸರಿ, ಅವಾಗಲೇ ಆಗಿ ನಾವು ದ್ವಿಪದೋಕ್ತಿಯಿಂದ ಏಕಪದೋಕ್ತಿನ ಅಥವಾ ಏಕಪದೋಕ್ತಿಯಿಂದ ದ್ವಿಪದೋಕ್ತಿನ ಗುಣಾಕಾರ ಮಾಡ್ಕೊಳ್ಬೇಕಾದ್ರೆ
ಸರ್ ಆ ಏಕಪದದಿಂದ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ, ಎರಡೂ ಪದಗಳನ್ನ ಗುಣಾಕಾರ ಮಾಡಿ ಇಡಬೇಕಾಗುತ್ತೆ. ಅರ್ಥ ಇದೆಯಾ? ಆಯ್ತು ಸರ್. ಸರಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗಳ ಗುಣಾಕಾರ ಅಥವಾ ದ್ವಿಪದೋಕ್ತಿಯಿಂದ ಏಕಪದೋಕ್ತಿಗಳ ಗುಣಾಕಾರ ಎರಡೂ ಕೂಡ ಒಂದೇ. ಈಗ ಬುಕ್ಕಲ್ಲಿ ಒಂದು ಲೆಕ್ಕ ಮಾಡಿಸ್ತೀನಿ. ಪ್ಲಸ್ ಮೈನಸ್ ಇದ್ರೆ ನಿಮಗೆ ಈಸಿ ಆಗುತ್ತೆ. ಈಸಿ ಅಂದ್ರೆ ನಿಮಗೆ ಲೆಕ್ಕ ಮಾಡೋದು ಗೊತ್ತಾಗುತ್ತೆ. ಪ್ಲಸ್ ಮೈನಸ್ ಇದ್ದಾಗ ಕೇರ್ಫುಲ್ ಆಗಿ ಮಾಡಿ. ಮೈನಸ್ ಇದ್ದಾಗ ಮೈನಸ್ 3x ಇಂಟು ಮೈನಸ್ 5y ಪ್ಲಸ್ 2 ಮೈನಸ್ 5y ಪ್ಲಸ್ 2. ಅರ್ಥ ಇದೆಯಾ? ಸರಿ, ನೀವು ಮಾಡ್ಕೊಳ್ಬೇಕು. ಫಸ್ಟ್ ಮಾಡಿ, ಆಮೇಲೆ ಮಾಡಿಸ್ತೇವೆ. ಮೈನಸ್ 3x ಇಂದ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ, 5y ನ ಮೈನಸ್ 5y ನ ಗುಣಿಸ್ಕೊಳ್ಬೇಕು, ಪ್ಲಸ್ 2 ನ ಗುಣಾಕಾರ ಮಾಡಿ ಆನ್ಸರ್ನ ಇಡಬೇಕು. ಸರ್, ಈ ಪದದಿಂದ ಎರಡೂ ಪದಗಳನ್ನ ಗುಣಿಸ್ಕೊಳ್ಬೇಕು. ಮಾಡಿ ಸರ್. ಆಗಿರೋ ಪ್ರಿಯತೆ ಆದ ಪ್ರಿಯತೆ ಬ್ಯಾಟ್ಸ್ ಮಾಡಿ. 5 ಲಾಸ್ಟ್ ಮ್ಯಾಚ್ ರಜೋಲ್ ಆಗಿದ್ದಾನ? ಆಗಿದ್ಯಾ ರಂಗನಾಥ್? ಹೌದು, ಮಾಡಿ. ಪ್ರಶ್ನೆ ಆಗೋ ಅವಶ್ಯಕತೆ ಇಲ್ಲ. ಸರಿ ನೋಡಿ, ಸರಿ ಇದೆಯಾ? ತಪ್ಪಿದೆ ಅನ್ನೋದು ಕೈ ಎತ್ತಿದ್ದೀರ? ತಪ್ಪಿದ್ಯಾ? ಯಾವ್ದು ಪ್ಲಸ್ ಬರಬೇಕು? ಸರಿ, ಪ್ಲಸ್ 6 ಅನ್ನೋದು ಕೈ ಎತ್ತಿ. ಪ್ಲಸ್ 6 ಬರ್ಬೇಕಿತ್ತು ಅನ್ನೋ ಕೈ ಎತ್ತುವ. ಸರಿ ಹೇಳಪ್ಪ, ಪ್ಲಸ್ 6 ಹೆಂಗೆ? ಇಲ್ಲಿ ಮೈನಸ್ ಏನು ಮೈನಸ್ ಈಗ ನೀವು ಮಾಡೋ ಲೆಕ್ಕ ತಪ್ಪಿದೆ ಅಂತ ಹೇಳ್ತೀರಾ. ಎಲ್ಲಿ ತಪ್ಪಿದೆ, ಏನಪ್ಪ ಈಗ ನೋಡೋಣ. ಬಂದೋಸ್ಕರ ಈ ಸಂಖ್ಯೆಯಿಂದ ಈ ಸಂಖ್ಯೆನ ಗುಣಿಸ್ಕೋಬೇಕಲ್ವ ಫಸ್ಟ್. ಹೇಳಿದೆ ಯೋಚನೆ ಇದೆ. ಇಲ್ಲಿ ಮೈನಸ್ ಏನಾಗುತ್ತೆ, ಮನಸ್ಸಿನ ಮನಸ್ಸು ಏನಾಗುತ್ತೆ, ಪ್ಲಸ್. ಈಗ ಈ ತರ ಬರೋದು ಏನು ಇಲ್ಲ ಅಂದ್ರೆ ಆಪ್ಷನ್ ಇರುತ್ತೆ, ಪ್ಲಸ್ ಇರುತ್ತೆ. ಆಮೇಲೆ 3 ಎಷ್ಟು ಇದೆ, ಎಕ್ಸ್ ಇಂಟು ವೈ ಏನಾಗುತ್ತೆ, ಸರಿ ಗೊತ್ತಲ್ಲ ಹೋಗಿದೆ. ಮೊದಲನೇ ಸಂಖ್ಯೆನ ಗುಣಾಕಾರ ಮಾಡ್ಕೊಂಡ್ರೆ ಸರಿ ಇದೆ. ಎರಡನೇ ಸಂಖ್ಯೆ ಬಾಯಿಗ 3 ಎಷ್ಟು ಮೈನಸ್ ಇಂಟು ಪ್ಲಸ್ ಪ್ಲಸ್ 8 3 ಎಷ್ಟು ಇದೆ, ಎಕ್ಸ್ ಇಂಟು 1 ಅಂದ್ರೆ ಇದೆ. ಸರಿ ಇಲ್ಲ ಸರಿ ಇದೆ. ಆಯ್ತಾ? ನೋಡಿ, ಸರಿ ಇದೆ, ಲೆಕ್ಕ ಇದೆ ಅಲ್ವಾ? ಸರಿ, ಮೈನಸ್ ಮೈನಸ್ ಪ್ಲಸ್ 3 15 ಎಕ್ಸ್ ಇಂಟು ವೈ ಏನಾಗುತ್ತೆ, ಎಕ್ಸ್ ವೈ ಆಗುತ್ತೆ. ಎಷ್ಟು ಮೈನಸ್ ಇಂದ ಪ್ಲಸ್ ಏನಾಗುತ್ತೆ, ಮೈನಸ್ 3 ಎಷ್ಟು 6 ಇಂಟು ಎಕ್ಸ್ ಏನಾಗುತ್ತೆ, 6 ಎಕ್ಸ್ ಆಗುತ್ತೆ. ಹೌದಲ್ವಾ? ಸರಿ, ಹೋಗು. ಸರಿ, ಇಲ್ಲ ತಗೊಳ್ಳಿ. ಈಗ ಕ್ವಿಕ್ ತಗೊಳ್ಳಿ ಲೆಕ್ಕ.
5c 2ab ಮೈನಸ್ 5c ಈಗ ಗುಣಿಸು a ಸ್ಕ್ವೇರ್ ಇಂಟು 2ab ಮೈನಸ್ 5c ಇಲ್ಲೂ ಕೂಡ ನೀವು a ಸ್ಕ್ವೇರ್ ಇಂದ ಗುಣಿಸ್ಕೊಳ್ಬೇಕು. a ಸ್ಕ್ವೇರ್ ಇಂದ ಒಂದ್ಸಲಿ 2ab ನ ಗುಣಾಕಾರ ಮಾಡ್ಕೊಂಡು ಇನ್ನೊಂದ್ಸಲಿ ಮೈನಸ್ 5c ನ ಗುಣಾಕಾರ ಮಾಡಿ ಆನ್ಸರ್ ಅನ್ನ ಹೇಳಬೇಕು. ಆಗಿದ್ಯಾ? ಏನು ಬಸ್ ಮಾಡಿದ್ರಣ್ಣ? ಒಂದ್ಸಲಿ ಎ ಸ್ಕ್ವೇರ್ ಇಂದ ಗುಣಿಸ್ಕೊಳ್ಳೋ, ಎ ಸ್ಕ್ವೇರ್ ಇಂದ 2ab ನ ಗುಣಾಕಾರ ಮಾಡ್ಕೋ. ಸ್ವಲ್ಪ ನೋಡ್ತೀರಾ? ಆಯ್ತಾ? ಬನ್ನಿ ಬೈ ಮಾಡು. ಇದು ಸಿ ಎ ಸ್ಕ್ವೇರ್ ಸರಿ ತಾಯ್ತು ಆನ್ಸರ್? ಎಸ್ ಸರ್. ಸರಿ 2a ಕ್ಯೂಬ್ b ಮೈನಸ್ 5c a ಸ್ಕ್ವೇರ್ ಚೆಕ್ ಮಾಡ್ಕೊಳ್ಳಿ. ಸರಿ ಇದೆಯಾ? ಎಸ್ ಸರ್. ಮಾಡ್ಕೊಳ್ಳಿ. ಕರೆಕ್ಟ್ ಇದೆ ಸರ್. ಆಯ್ತಾ? ನೋಡಿ ಇಲ್ಲಿವರೆಗೂ ಈಗ ಏಕಪದೋಕ್ತಿಯಿಂದ ದ್ವಿಪದೋಕ್ತಿ ಮಾಡಿದ್ರಲ್ವಾ? ಈಗ ನೆಕ್ಸ್ಟ್ ಮಾಡ್ಕೊಂಡು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯ ಗುಣಾಕಾರ, ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನು ಬಿಡಿಸುವುದು. ದ್ವಿಪದೋಕ್ತಿಯಿಂದ ನೋಡಿ ಜಸ್ಟ್ ಒಂದೇ ಮಾಡು. ದ್ವಿಪದೋಕ್ತಿಯನ್ನು ಬಿಡಿಸುವುದು. ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನು ಬಿಡಿಸುವುದು ಅಥವಾ ದ್ವಿಪದೋಕ್ತಿಯಿಂದ ಸರಿ ಹೋದಾಗ ಸರಿ. 2a ಪ್ಲಸ್ 3b ಇಂಟು 3a ಪ್ಲಸ್ 4b. ಸರಿ ಈ ಲೆಕ್ಕ ಆಮೇಲೆ ಮಾಡ್ತೀನಿ ನಾನು. ಇನ್ನೊಂದು ಲೆಕ್ಕ ಓನಾಗಿ ನೀವೇ ಹೇಳ್ತೀರಾ? ಹೌದು, ಯಾವ ತರ ಹೇಳ್ಬೋದು? 4m ಸರ್ 4m ಪ್ಲಸ್ ಪ್ಲಸ್ 5 m ಕ್ಯೂಬ್ ಸರ್. m ಕ್ಯೂಬ್. ನೆಕ್ಸ್ಟ್ ಇನ್ನೊಂದು ಪದ ಹೇಳೋಣ. ಸಿಂಪಲ್ ಆಗಿ ಹೇಳೋಣ. ಆಮೇಲೆ ನೋಡೋಣ. ಇದು 5 ಏನು ಮಾಡ್ತೀವಿ ಆಯ್ತಾ? ನೆಕ್ಸ್ಟ್ ಹೇಳಿ. 6b ಪ್ಲಸ್ 7 ಸಿ ಅಲ್ವಾ? ಎಸ್ ಸರ್. ಸಿ ಆಗುತ್ತೆ. ಸರ್ ಈಗ ಇಲ್ಲಿ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗಳನ್ನ ಗುಣಿಸಬೇಕು ಅದಲ್ವಾ? ಸರ್ ಇದೊಂದು ಲೆಕ್ಕ ಇದೆ, ಇದೊಂದು ಲೆಕ್ಕ ಇದೆ. ಸರ್ ನಾವು ಎರಡನ್ನೂ ಕೂಡ ಈಗ ಮಾಡೋಣ. ಫಸ್ಟ್ ನೋಡಿ, ಈಗ ಮೊದಲನೇ ಲೆಕ್ಕ ಮಾಡ್ಕೊಳ್ಳೋಣ. ಈಗ ನಾವು ಮತ್ತೆ ವಾಪಸ್ ಹಬ್ಬಕ್ಕೆ ಬಂದ್ಬೇಡ. ಯಾವ ಹಬ್ಬಕ್ಕೆ ಬರೋಣ? ನೆನ್ನೆ ಹಬ್ಬಾಗಿದೆ, ದೀಪಾವಳಿ ಹಬ್ಬಕ್ಕೆ ವಾಪಸ್ ಹೋಗೋಣ. ಆಯ್ತಲ್ವಾ? ಸರ್ ಈಗ ಒಂದು ಫ್ಯಾಮಿಲಿ ಇಬ್ಬರು ಇರ್ತಾರಲ್ವಾ? ತಂದೆ ಮತ್ತೆ ತಾಯಿ. ಸರ್ ಇಬ್ರು ಮಕ್ಕಳು ಇದ್ದಾರೆ ಅನ್ಕೋಣ, ಎ ಮತ್ತೆ ಬಿ, ಹೌದಲ್ವಾ? ಸರ್ ಈಗ ಲಾಸ್ಟ್ ಏನಾಯ್ತು, ತಂದೆ ಮಾತ್ರ ಏನ್ ಮಾಡಿದ್ರು? ಇಬ್ರು ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ರು, ಹೌದಲ್ವಾ? ಸರ್ ಈಗ ಏನಾಯ್ತಪ್ಪ ಅಂದ್ರೆ
ತಾಯಿಗೂ ಕೂಡ ಏನಾಗ್ತಿದೆ ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ವಾ ಮುಂಚೆ ತಂದೆ ಒಬ್ಬರೇ ದುಡಿತಾ ಇದ್ರು, ಹಂಗ ಒಬ್ಬರೇ ಬಟ್ಟೆ ತರ್ತಾ ಇದ್ರು. ಈಗ ಅವ್ರ ದುಡ್ಡು ಬರ್ತಾ ಇದೆ, ಅವ್ರೆಲ್ಲ ಕೆಲ್ಸಕ್ಕೆ ಹೋಗ್ತಿರ ಅನ್ಕೋಣ, ಏನ ಗೌರ್ಮೆಂಟ್ ಕೆಲಸನ ಅದು ಬೇರೆ ಏನೋ ಕೆಲಸ ಮಾಡ್ತೀರ ಅಂತ ಅವ್ರಿಗೂ ಆದಾಯ ಬರುತ್ತೆ. ಈ ಸರಿ ಏನಂತ ಅನ್ಕೊಳ್ಳೋರು, ತಾಯಿನೂ ಕೂಡ ನಾನು ಕೂಡ ಇಬ್ಬರು ಮಕ್ಕಳಿಗೆ ಬಟ್ಟೆ ಕೊಡಿಸ್ತೇನೆ ಅಂತ ಅನ್ಕೋಣ, ಕೊಡಿಸ್ತಾರೆ ಅಂತ ಅನ್ಕೋಣ. ಅವಾಗ ಏನಾಗ್ತದೆ, ತಂದೆನೂ ಕೂಡ ಈಗಲೇ ಬಟ್ಟೆ ಕೊಡಿಸ್ತಾರೆ, ತಾಯಿನೂ ಕೂಡ ಏನ್ ಮಾಡ್ತಾರೆ ಇಬ್ಬರಿಗೆ ಬಟ್ಟೆ ಕೊಡ್ತಾರಲ್ಲ. ಅದೇ ತರ ಇಲ್ಲಿ ಏನಾಗಿದೆ, ಇಲ್ಲಿ ದ್ವಿಪದೋಕ್ತಿ ಇದೆ, ಅಲ್ಲಿ ಏನ್ ಮಾಡ್ತಾ ಇದ್ವಿ ಏಕಪದೋಕ್ತಿ ಅಂತ ಅನ್ಕೊಳ್ತಾ ಇದ್ವಿ. ಇಲ್ಲಿ ಏನಾಗಿದೆ ದ್ವಿಪದೋಕ್ತಿ ಇದೆ. ಹೌದಪ್ಪ, ನೀವೇ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ ಇಲ್ಲಿರುವ ದ್ವಿಪದೋಕ್ತಿಗಳಲ್ಲಿ ಮೊದಲನೇ ಪದದಿಂದ ಒಂದ್ಸಲ ನೀವು ಎರಡನ್ನ ಗುಣಾಕಾರ ಮಾಡ್ಕೊಳ್ಬೇಕು, ಅನಂತರ ಏನ್ ಮಾಡ್ಕೊಳ್ಬೇಕಾಗುತ್ತೆ ಎರಡನೇ ಪದದಿಂದ ಕೂಡ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಈ ಎರಡು ಪದಗಳನ್ನ ಗುಣಾಕಾರ ಮಾಡಿ ಇರ್ಬೇಕಾಗುತ್ತೆ. ಹೌದಲ್ವಾ? ಈಗ ನೀವು ಯಾವ ಬೀಜೋಕ್ತಿ ಕೇಳಿಸ್ಕೊಳ್ಳಿ, ನೀವು ಯಾವ ಬೀಜೋಕ್ತಿಯಿಂದ ಗುಣಾಕಾರ ಮಾಡ್ಕೊಳ್ತಾ ಇದ್ದೀರೋ ಅದ್ರಲ್ಲಿ ಎಷ್ಟು ಪದ ಇದೆ? 2 ಪದ ಇದೆ. ನೀವು ಇದ್ರಂತಾನೆ ಗುಣಿಸ್ಕೊಳ್ಳೋದು ಅಲ್ವಾ? ಸರಿ, ಈ ಪದದಿಂದ ಗುಣಾಕಾರ ಮಾಡ್ಕೊಳ್ತಾ ಇದ್ದೀರಾ, ಈ ಪದಗಳಲ್ಲಿ ಎಷ್ಟು ಪದ ಇದೆ? ಬೀಜೋಕ್ತಿಯಲ್ಲಿ 2 ಪದ ಇದೆ. ಹೌದಲ್ವಾ? ಹಂಗ ನೀವೇ ಮಾಡ್ಕೊಳ್ಬೇಕು, ಮೊದಲನೇ ಪದದಿಂದ ಇವೆರಡನ್ನ ಗುಣಿಸ್ಕೊಳ್ಬೇಕು. ಅದೇ ತರ ಮತ್ತೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಎರಡನೇ ಪದದಿಂದ ಕೂಡ ಮತ್ತೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಈ 2 ಪದಗಳನ್ನ ಗುಣಾಕಾರ ಮಾಡಿ ಇಡಬೇಕಾಗುತ್ತೆ. ಅರ್ಥ ಆಗಿದೆಯಾ? ಸರಿ, ನಾವು ಮೊದಲನೇ ಪದದಿಂದ ಗುಣಾಕಾರ ಮಾಡ್ಕೊಂಡು ಹೇಳಿ. ಮೊದಲನೇ ಪದದಿಂದ ಗುಣಿಸಿ. ಮೊದಲನೇ ಪದ ಸರಿ, ಈಗ 2 3 ಎಷ್ಟು? 8 ಏನಾಗುತ್ತೆ? a ಸ್ಕ್ವೇರ್. ಸರಿ, ಅದೇ ಪದದಿಂದ ಎರಡನೇ ಪದ ಗುಣಾಕಾರ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8ab. 4 8 a ಇಂಟು b ಏನಾಗುತ್ತೆ? ab. a ಇಂಟು b ಏನಾಯ್ತು? ab. ಸರಿ, ಈಗ ಮೊದಲನೇ ಪದದಿಂದ ಗುಣಾಕಾರ ಮಾಡಿದ್ದಾಯ್ತು, ಎರಡನೇ ಪದ ಬನ್ನಿ. 9 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಎಷ್ಟು? 9 b ಇಂಟು a ಅಂದ್ರೆ a b ಅಂತ ಬರ್ಕೊಳ್ಳಿ ಅಲ್ವಾ? ಸರಿ, 9 b a b ಆಗಿದೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 b ಇಂಟು b ಏನಾಗುತ್ತೆ? b ಸ್ಕ್ವೇರ್. ಅರ್ಥ ಇದೆಯಾ? ಸರಿ, ಇಷ್ಟನ್ನೇ ಹೇಳ್ಬೋದು ಆನ್ಸರ್. ಇಲ್ಲ ಅಂದ್ರೆ ನಾವು ಇದು ಸ್ಕ್ವೇರ್ ಬೀಗದ ಇರೋದು ಸುಮ್ಮನೆ ನಾನು ಒಂದು ಹೇಳೋಕೆ ಹಾಕಿದ್ದೀನಿ, ಅದು ಸ್ಕ್ವೇರ್ ಇಲ್ಲ. ಸರಿ, ಆನ್ಸರ್ ಇಷ್ಟು ಹೇಳ್ಬೋದು. ಒಂದ್ವೇಳೆ ಸಡನ್ಲಿ ಪದಗಳು ಬಂದು ನಾವೇನ್ ಮಾಡ್ಕೊಳ್ಬಹುದು, ಅವುಗಳ ಮೊತ್ತವನ್ನ ಮಾಡಿ ಇಡಬಹುದು. ಹೌದಲ್ವಾ? ನೋಡಿ, ಇಲ್ಲೂ ಹೇಗಿದೆ, ಇಲ್ಲೂ ಹೇಗಿದೆ, ಇಲ್ಲೂ ಕೂಡ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ. 2 ಪ್ಲಸ್ ನೀವೇ ಮಾಡ್ಕೊಳ್ಬೇಕು, ಕೂಡಬೇಕು. 9ಕ್ಕೆ 8 ಕೂಡಿದಷ್ಟು 17. ಸರಿ, 6a ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ. ಇವೆರಡನ್ನ ಕೂಡಿದಷ್ಟು ಆಗುತ್ತೆ 17 ab ಪ್ಲಸ್ 12 b ಸ್ಕ್ವೇರ್. ಅಷ್ಟೇ ಆನ್ಸರ್ ಆಗುತ್ತೆ. ಹೌದಲ್ವಾ? ಬರ್ಕೊಳ್ಳಿ. ಅರ್ಥ ಆಗಿರೋದನ್ನ ಕೇಳಿ, ಅರ್ಥ ಆಗಿರೋದನ್ನ ಸರಿ ಕೇಳಿ. ಅರ್ಥ ಆಗಿದೆಯಾ? 17 a ಸ್ಕ್ವೇರ್ b ಸ್ಕ್ವೇರ್ ಬರ್ತದೆ. ಇಲ್ಲಿ ನಾವು ಗುಣಿಸ್ತಾ ಇಲ್ಲ, ಕ್ರಮ ಕೂಡ್ತಾ ಇರೋದು, ಮೊತ್ತ ಮಾಡ್ತಾ ಇರೋದು. ಹೌದಲ್ವಾ? ಸರಿ, ಮೊತ್ತ ಮಾಡ್ಬೇಕಾದ್ರೆ ಸಂಖ್ಯಾ ಸಹಗುಣಕಗಳ ಮೊತ್ತವನ್ನ ಮಾತ್ರ ಮಾಡ್ಬೇಕು. ನೀವು ಯಾರು ಹೇಳಿದ್ರಲ್ವಾ, 7 ಪೆನ್ಸಿಲ್ಗೆ 8 ಪೆನ್ಸಿಲ್ ಕೂಡಿದ್ರೆ 15 ಪೆನ್ಸಿಲ್ ಆಗುತ್ತೆ ಹೊರತು 15 ಪೆನ್ಸಿಲ್ ಸ್ಕ್ವೇರ್ ಆಗುತ್ತಾ? ಇಲ್ಲ ತಾನೆ? ಆ ತರ ಮೊತ್ತ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಸಂಖ್ಯಾ ಸಹಗುಣಕಗಳ ಮೊತ್ತವನ್ನು ಮಾತ್ರ ಮಾಡ್ಕೊಳ್ಬೇಕು. ಸರ್, ಎಣ್ಣೆ ಅದು ಎಣ್ಣೆ ಮಾಡಿ. ಸರಿ, 4 ಎಲ್ಲಿಂದ ಗುಣಾಕಾರ ಮಾಡಿ. ಏನಾಗುತ್ತೆ ನೋಡಿ ಹೇಳಿ ಬೇಗ. ಈಗ ಮೊದಲನೇ ಪದ ಮಾತ್ರ ಗುಣಾಕಾರ ಮಾಡಿ ಹೇಳಿ, ಎಷ್ಟಾಗುತ್ತೆ? ಅಲ್ಲ ಹೇಳಿ ಫಸ್ಟ್. ಎಷ್ಟ? 24 mb 24 mb ಪ್ಲಸ್ 28 mc
ಎನ್ ಸಿ ಮೂರನೇದು ಎನ್ ಸಿ ಎನ್ ಸಿ ಸರಿ ಇದೆ ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಬೇರೆಯವ್ರು ಚೆಕ್ ಮಾಡ್ಕೊಳ್ಳಿ ಸರಿ ಇದೆ ನೋಡಿ. ಸರಿ ಮಾತಾಡಿ ಆಯ್ತಾ ಅದು? ಈಗ ಏನಮ್ಮ ಡೌಟ್ ಅದು? ಸರ್ 24 ಹೇಗೆ ಬಂತ ಅಂತ ಕೇಳಕತ್ತಾರ ಸರ್. 24 ಹೇಗೆ ಬಂತು ಅಂತಂದ್ರೆ ಓಕೆ ನಾಲ್ಕು ಎಷ್ಟು ಹೌದಲ್ವಾ? 4 ಏನಿಂದ ನಾವು 6 ಏನ ಗುಣಾಕಾರ ನಿಮಗೆ ಇದು ಮಾಡಿದ್ಯಾ ಸರ್? 5ರಿಂದ ಮತ್ತೆ ನೀವು 2 ಗುಣಿಸ್ಕೋಬೇಕು. ಎಸ್ ಸರ್. ಫಸ್ಟ್ ಇದರಿಂದ ಗುಣಾಕಾರ ಮಾಡ್ಕೊ, ಆಮೇಲೆ ಇದರಿಂದ ಗುಣಾಕಾರ ಮಾಡ್ಕೋಬೇಕು. ಸರ್ ಆಯ್ತಾ ಇದು? ಎಷ್ಟಾಗುತ್ತೆ? ಒಳ್ಳೆ ನಂಗ ಆ ಕಡೆ ಪ್ರಜ್ವಲ್ ಆಯ್ತಾ? ಸಿಂಪಲ್ ಅಲ್ಲ. x ಮೈನಸ್ 4 2x ಪ್ಲಸ್ 3 x ಮೈನಸ್ 4 2x ಪ್ಲಸ್ 3 ಆಯ್ತಾ? ಒಂದ್ಸರಿ x ಇಂದ ಗುಣಾಕಾರ ಮಾಡಿ, ಒಂದ್ಸರಿ ಮೈನಸ್ 4 ಇಂದ ಗುಣಾಕಾರ ಮಾಡಿ. ಆಯ್ತಾ? ತಪ್ಪಿದೆ, ಚಿಹ್ನೆ ತಪ್ಪಾಗಿದೆ, ಸರಿ ಮಾಡ್ಕೊ. ಮೈನಸ್ ಈ x ಇಂದ ಗುಣಿಸ್ಕೊಂಡಿದ್ದಾರಲ್ಲ, x ಇಂದ 3 ಅನ್ನು ಗುಣಿಸ್ಕೊಂಡ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. x ಇಂಟು 3 ಏನಾಗುತ್ತೆ? 3x ಆಗುತ್ತೆ. ಮೈನಸ್ ಮಾಡ್ತೀವಿ, ತಪ್ಪು ಚಿಹ್ನೆ ಒಳಗೆ ತಪ್ಪಾಗ್ತದೆ, ಸರಿ ಮಾಡ್ಕೊ. ಆಯ್ತಾ? ಸರ್ ಸರಿ, ಮೊದಲು x ಇಂದ ಗುಣಾಕಾರ ಮಾಡ್ಕೊಳ್ಳಿ. x ಇಂಟು 2x ಏನಾಗುತ್ತೆ? 2x. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಬೇರೆ ಕಡೆ ಗುಣಾಕಾರ ಮಾಡ್ಕೊಂಡು ಆಮೇಲೆ ಆನ್ಸರ್ನ ಇಲ್ಲಿ ಏನೋ ನಿಮಗೆ ನೇರ ಗುಣಿಸಿಡಕ್ಕಾಗಲ್ಲ ಅಂತಂದ್ರೆ ಲೆಕ್ಕ ಬೇರೆ ಕಡೆ ತಗೊಂಡ್ರಿ. ಏನ್ ಗುಣಿಸ್ತಾ ಇದ್ದೀರಾ? x ಮತ್ತೆ 2x ಅಲ್ಲ, ಗುಣಿಸ್ಕೊಂಡು ಆನ್ಸರ್ ಅಲ್ಲಿ ಇಟ್ಟು ಒಂದು 2 ಎಷ್ಟು? 2. x ಇಂಟು x ಏನಾಗುತ್ತೆ? ಅಂದ್ರೆ 2x². ಎಡೆ ಬದಲು ನೋಡಿ, ಮತ್ತೆ ಅದರಿಂದ ಎರಡನೇ ಸಂಖ್ಯೆನ ಗುಣಾಕಾರ ಮಾಡ್ಕೊಳ್ವಾ ನೋಡಿ. ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್ x ಇಂಟು 3 ಏನಾಗುತ್ತೆ? 3x ಇಂಟು 3 ಗುಣಿಸೋದು ಬರಲ್ಲ, ಹಾಗೆ ಇಟ್ಕೊಳ್ಳಿ. x ಇಂಟು 3 ಏನಾಗುತ್ತೆ? 3x ಆಗುತ್ತಲ್ವಾ? ಅದಕ್ಕೆ ಮೊದಲನೇ ಪದದಿಂದ ಗುಣಾಕಾರ ಮಾಡಿದ್ದಾಯ್ತು. ಎರಡನೇ ಸಂಖ್ಯೆಗೆ ಬನ್ನಿ, ಮೈನಸ್ ಇದೆ, ಸರಿ ಚಿಹ್ನೆ ಗುಣಿಸ್ಕೊಳ್ಬೇಕು, ಹೌದಲ್ವಾ? ನೋಡಿ, -4 ಪ್ಲಸ್ 2, -4 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಕರೆಕ್ಟಾಗಿ ಇಂಟು ಇಂಟು ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಆಗುತ್ತೆ. ಇಂಟು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ನಾಲ್ಕು ಮೂರು ಎಷ್ಟು? 12. ಸರಿನಾ? ಸರಿ ಮಾಡಿ.
ಹೌದಲ್ವಾ? ಹಾ? ಈಗ ನಾವು ಲೆಕ್ಕ ಗೊತ್ತಾಗಿದೆಯಾ? ಸರಿ, ನೀವು ಅಭ್ಯಾಸ ಹೋಮ್ವರ್ಕ್ ತಗೊಂಡ್ರೆ ಪೇಜ್ ನಂಬರ್ 28 ಅಭ್ಯಾಸ 8.4ರಲ್ಲಿ ಮೊದಲನೇ ಲೆಕ್ಕ ಮತ್ತೆ ಎರಡನೇ ಲೆಕ್ಕ, ಮೊದಲನೇ ಲೆಕ್ಕ ಮತ್ತೆ ಎರಡನೇ ಲೆಕ್ಕ, ನಂತರ ಎರಡನೇ ಮೇನಲ್ಲಿ 4 ಲೆಕ್ಕ ಇದೆ. ಎರಡನೇ ಮೇನಲ್ಲಿ 4 ಲೆಕ್ಕ ಇದೆ, ಒಟ್ಟು 6 ಲೆಕ್ಕ ಮಾಡ್ಕೊಂಡು ಬರ್ಬೇಕು. ಎಷ್ಟು ಲೆಕ್ಕ? 6 ಲೆಕ್ಕ ಮಾಡ್ಕೊಂಡು ಬರ್ಬೇಕು. ಹೌದಲ್ವಾ? ಸರಿ, ಏನ್ ಮಾಡಿದ್ವಿ ಕ್ಲಾಸಲ್ಲಿ? ಸರಿ, ಇವತ್ತಿನ ತರಗತಿಯಲ್ಲಿ ನಾವು ಏಕಪದೋಕ್ತಿಯಿಂದ ದ್ವಿಪದೋಕ್ತಿನ ಹೇಗೆ ಗುಣಾಕಾರ ಮಾಡ್ಕೋಬೇಕು, ಅದಾದ ನಂತರ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿನ ಹೇಗೆ ಗುಣಾಕಾರ ಮಾಡ್ಕೋಬೇಕು ಅಂತ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಹೌದಲ್ವಾ? ಸರಿ, ಈಗ ಅರ್ಥ ಆಗಿದೆಯಲ್ವಾ ಎಲ್ಲರಿಗೂ? ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ, ಇದೆಲ್ಲ ನೋಟ್ಸ್ ಅಲ್ಲಿ ಇರಬೇಕು. ಅರ್ಥ ಆಗಿದೆಯಾ?